ನೀನು ಹೇಗಿದ್ದರೂ ಜನ ಆಡಿಕೊಳ್ಳುತ್ತಾರೆ. ಆ ಮಾತನ್ನು ಲೆಕ್ಕಿಸದೆ ಮುಂದೆ ಸಾಗು. ಮುಂದೊಂದು ದಿನ ಆ ಜನರೇ ನಿನಗೆ ಶರಣಾಗತಿ ಆಗುತ್ತಾರೆ. ಮನಸ್ಸೇ ಮಾನವನ ಬಯಕೆಗಳ ಜನ್ಮಭೂಮಿ. ಬಯಕೆಗಳನ್ನು ಅಳಿಯದ ಹೊರತು ಮುಕ್ತಿ ಸಿಗಲಾರದು. ಪರಿಶುದ್ಧವಾದ ಮನಸ್ಸೇ ಯಶಸ್ವಿಗೆ ದಾರಿ. ಜೀವನದಲ್ಲಿ ಯಾರು ಏನೇನೋ ಮಾಡ್ತಾ ಇದ್ದಾರೆ, ಹೇಗೆ, ಯಾಕೆ ಇತ್ಯಾದಿ ಅನವಶ್ಯಕ ವಿವರಗಳಿಂದ ದೂರ ಇದ್ದಷ್ಟು ಒತ್ತಡ ಕಮ್ಮಿಯಾಗಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಹೆಚ್ಚುತ್ತದೆ. ನೀವು ಮಾಡುತ್ತಿರುವ ಕೆಲಸ ನಿಮ್ಮ ಅಂತರಂಗದ ಆನಂದಕ್ಕೆ ಕಾರಣವಾದರೆ ಸಾಕು. ಬೇರೆಯವರನ್ನು ತೃಪ್ತಿಪಡಿಸುತ್ತಾ ಕೂರುವ ಅಗತ್ಯವಿಲ್ಲ. ಗಾಳಿಗೆ ಪರ್ವತವನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಹಾಗೆಯೇ ಹೊಗಳಿಕೆ ಅಥವಾ ತೆಗಳಿಕೆಗೆ ವಿವೇಕವುಳ್ಳ ವ್ಯಕ್ತಿಯನ್ನು ವಿಚಲಿತಗೊಳಿಸುವುದು ಅಸಾಧ್ಯ. ಜೀವನದಲ್ಲಿ ಯಾರು ಎಷ್ಟೇ ಜಾಣರಿದ್ದರೂ ನಾಳೆಯ ದಿನ ಹೇಗಿರುತ್ತೆ ಎಂಬುದನ್ನ ತಿಳಿಯಲಾರದ ದಡ್ಡರಾಗಿರುತ್ತಾರೆ. ಯಾವಾಗ ವ್ಯಕ್ತಿ ತನ್ನ ಮನಸ್ಸಿನಲ್ಲಿರುವ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ತ್ಯಜಿಸಿ ಬಿಡುವರೋ ಆಗ ತನ್ನಲ್ಲಿಯೇ ಸಂತುಷ್ಟರಾಗಿ ಸ್ಥಿರ ಬುದ್ಧಿ ಉಳ್ಳವರೆಂದು ಕರೆಯಲ್ಪಡುತ್ತಾರೆ. ಯಶಸ್ವಿ ವ್ಯಕ್ತಿಗಳು ಇಂತಹ ಸ್ಥಿರತೆಯನ್ನ ಹೊಂದಿರುತ್ತಾರೆ. ದುಃಖ ಉಂಟಾದಾಗ ಉದ್ವೇಗಗೊಳ್ಳದೆ, ಸುಖದಲ್ಲಿ ಆಸೆಯಿಲ್ಲದ ಹಾಗೂ ಆಸಕ್ತಿ, ಭಯ ಮತ್ತು ಕೋಪವಿಲ್ಲದವರು ಸ್ಥಿರ ಬುದ್ಧಿ ಉಳ್ಳವರು ಎಂದು ಗುರುತಾಗಿರುತ್ತಾರೆ. ಸಾಧನೆಗೆ ಈ ಸಮಚಿತ್ತತೆ ಬಹಳ ಮುಖ್ಯ. ವೇದಗಳನ್ನು ಓದುವುದರಿಂದ ದೊಡ್ಡವರಾಗುವುದಿಲ್ಲ. ಜನರ ವೇದನೆಗಳನ್ನು ಅರಿತವರು ಮಾತ್ರ ಜೀವನದಲ್ಲಿ ದೊಡ್ಡವರಾಗುತ್ತಾರೆ. ಯಾರನ್ನು ಕೀಳಾಗಿ ನೋಡಬೇಡಿ. ನಾಳೆ ಅವರ ಮುಂದೆ ಕೈಕಟ್ಟಿ ನಿಲ್ಲುವ ಆ ಸಮಯ ನಿಮಗೂ ಬರಬಹುದು. ಜೀವನದಲ್ಲಿ ನೀವು ಏಕಾಗ್ರತೆ ಮತ್ತು ಸರಳತೆ ಇವುಗಳನ್ನ ಒಮ್ಮೆ ಅಳವಡಿಸಿಕೊಂಡರೆ ಸಾಕು. ಪರ್ವತಗಳನ್ನೇ ನೀವು ಅಲುಗಾಡಿಸಬಹುದು. ಸಮಯ ಗಾಯವನ್ನು ವಾಸಿ ಮಾಡುವುದಿಲ್ಲ, ಆದರೆ ಅದು ನೋವಿನೊಂದಿಗೆ ಹೇಗೆ ಬದುಕಬೇಕು ಎಂಬುದನ್ನ ಕಲಿಸಿಕೊಡುತ್ತದೆ. ನೋವನ್ನು ಬಹುಕಾಲ ಅನುಭವಿಸುವುದು ಕೂಡ ಒಂದು ಪಾಠವಿದ್ದಂತೆ. ಜೀವನದಲ್ಲಿ ನೀವು ಅಂದುಕೊಂಡಿದ್ದೆಲ್ಲವನ್ನು ಪಡೆಯುವುದು ಸಂತೋಷ ಅಲ್ಲ, ಆದರೆ ಏನೇ ಪಡೆದರೂ ಅದರಲ್ಲಿ ಸಂತಸ ಕಾಣುವುದು ನಿಜವಾದ ನೆಮ್ಮದಿ. ಇಂಥ ಮನಸ್ಥಿತಿ ಬೆಳೆಸಿಕೊಂಡರೆ ನೀವೆಂದೂ ದುಃಖಿಗಳಾಗುವುದಿಲ್ಲ. ಜೀವನ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನಿಮ್ಮ ಚಿಂತನೆಯನ್ನ ಅವಲಂಬಿಸಿದೆ. ಶಾಲೆಯ ಗಂಟೆ ಬೆಳಗ್ಗೆ 8ಕ್ಕೆ ಕರ್ಕಶವಾಗಿ ಕೇಳಿದರೆ ಮಧ್ಯಾಹ್ನ 2 ಗಂಟೆಗೆ ಇಂಪಾಗಿ ಕೇಳಿಸುತ್ತದೆ. ನೀವು ಹೇಗೆ ಸ್ವೀಕರಿಸುತ್ತೀರೋ ಎಂಬುದರ ಮೇಲೆ ಎಲ್ಲವೂ ಅವಲಂಬಿಸಿರುತ್ತದೆ. ಜೀವನದಲ್ಲಿ ಎಲ್ಲ ಸವಾಲುಗಳನ್ನ ಸಮಸ್ಯೆ ಎಂದು ಭಾವಿಸಬಾರದು, ಆದರೆ ಪ್ರತಿ ಸಮಸ್ಯೆಯನ್ನು ಸವಾಲು ಎಂದು ಸ್ವೀಕರಿಸಬೇಕು. ಆಗ ಸವಾಲು ಮತ್ತು ಸಮಸ್ಯೆಯನ್ನು ನೋಡುವ ನಿಮ್ಮ ಮನೋಭಾವ ಬದಲಾಗುತ್ತದೆ. ಎಂಥ ಸವಾಲುಗಳೇ ಬರಲಿ ಅದನ್ನು ಪರಿಹರಿಸುವ ಮನೋಬಲ ಗಟ್ಟಿಯಾಗುತ್ತದೆ. ಯಾರಿಗಾದರೂ ಏನಾದರೂ ಕೊಡಬೇಕು ಅಂತ ನಿಮಗೆ ಅನಿಸಿದರೆ ಅವರಿಗೆ ಅದರ ಬೆಲೆ ಗೊತ್ತಿದ್ದರೆ ಮಾತ್ರ ಕೊಡಿ. ಅದನ್ನು ಉಳಿಸಿಕೊಳ್ಳುವ ರೀತಿ ಅವರಿಗೆ ಗೊತ್ತಿರಬೇಕು. ಇಲ್ಲವಾದರೆ ನೀವು ಕೊಟ್ಟ ವಸ್ತುವಿಗೆ ಬೆಲೆ ಇಲ್ಲವಾದೀತು. ಜೀವನದಲ್ಲಿ ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರಬೇಕೇ ಹೊರತು ಅವರನ್ನ ಬದಲಾಯಿಸಲು ಹೋಗಬಾರದು. ಸುಮ್ಮನೆ ನಮ್ಮ ಸಮಯ ವ್ಯರ್ಥವಾಗುತ್ತದೆ. ಸಹನೆ ಎಂದರೆ ನಾವು ಬೇರೆಯವರಿಗಾಗಿ ಕಾಯುವ ಸಾಮರ್ಥ್ಯವಲ್ಲ, ಕಾಯುವಾಗ ಹೇಗೆ ವರ್ತಿಸುತ್ತೇವೆ ಎನ್ನುವುದರ ಮೇಲೆ ಸಹನೆಯನ್ನ ಅಳೆಯುತ್ತಾರೆ. ಬೇರೆಯವರಿಗೆ ಕಾಯುವಾಗ ಅವರಿಗೆ ಶಾಪ ಹಾಕಿದರೆ ಅದು ಸಹನೆ ಅಲ್ಲ, ಅದು ನಿಮ್ಮ ಅಸಹಾಯಕತೆ. ಇಂಥ ಸಹನೆಯನ್ನ ಬೆಳೆಸಿಕೊಳ್ಳಬಾರದು. ಜೀವನದಲ್ಲಿ ಎದುರಾಗುವ ಸೋಲು ಎಂದರೆ ಏನು ಗೊತ್ತಾ? ಇನ್ನಷ್ಟು ಬುದ್ಧಿವಂತಿಕೆಯಿಂದ ಅದೇ ಕೆಲಸವನ್ನ ಮಾಡಲು ಸಿಗುವ ಮತ್ತೊಂದು ಸುವರ್ಣ ಅವಕಾಶ.
ಹೀಗಾಗಿ ಸೋತಾಗ ಬೇಸರ ಮಾಡಿಕೊಳ್ಳಬಾರದು. ನಮ್ಮ ಚಾಣಾಕ್ಷತನವನ್ನು ಉಪಯೋಗಿಸಿಕೊಳ್ಳಲು ಎರಡನೇ ಅವಕಾಶ ದೊರೆಯುತ್ತಲ್ಲ ಎಂದು ಖುಷಿ ಪಡಬೇಕು. ಇದು ಎಲ್ಲರಿಗೂ ಸಿಗುವಂಥದ್ದಲ್ಲ. ಸುಳ್ಳು ಸದಾ ಹಲವು ಸುಳ್ಳುಗಳ ಜೊತೆಗಿರಲು ಬಯಸುತ್ತದೆ, ಏಕೆಂದರೆ ಅದಕ್ಕೆ ಭಯ ಜಾಸ್ತಿ. ಸತ್ಯ ಸದಾ ಏಕಾಂಗಿಯಾಗಿಯೇ ಪ್ರಯಾಣಿಸುತ್ತದೆ, ಏಕೆಂದರೆ ಇದಕ್ಕೆ ಧೈರ್ಯ ಜಾಸ್ತಿ. ಇರಬೇಕಿಲ್ಲ ನಾವು ಅವರಂತೆ ಇವರಂತೆ, ಇದ್ದರೆ ಸಾಕು ಯಾರಿಗೂ ಹೊರೆಯಾಗದಂತೆ. ಬೇಕಿಲ್ಲ ನಮಗೆ ಅವರು ಹಾಗಂತ ಹೀಗಂತ, ನಮ್ಮಷ್ಟಕ್ಕೆ ನಾವಿದ್ದರೆ ಇಲ್ಲ ಬೇರ್ಯಾವ ಚಿಂತೆ. ಸುಖ ದುಃಖ ಏನಾದರೇನಂತೆ, ಬಂದುದನ್ನ ಸ್ವೀಕರಿಸೋಣ ಬಂದಂತೆ. ಈ ಜೀವನ ತುಂಬಾ ವಿಚಿತ್ರವಾದುದು. ಜೀವನದ ಪಯಣವು ವಿಚಿತ್ರವಾಗಿದೆ. ನಾವು ಏನೂ ಇಲ್ಲದೆ ಈ ಭೂಮಿಗೆ ಬರುತ್ತೇವೆ. ಎಲ್ಲದಕ್ಕೂ ನನ್ನದು ಎಂದು ಹೋರಾಡುತ್ತೇವೆ ಮತ್ತು ಕೊನೆಯಲ್ಲಿ ಎಲ್ಲವನ್ನ ಇಲ್ಲಿಯೇ ಬಿಟ್ಟು ಹೋಗುತ್ತೇವೆ. ಇಷ್ಟೇ ಜೀವನ. ಕಣ್ಣಿಂದ ನೋಡಿದ್ದು ಎಲ್ಲವೂ ಸತ್ಯ ಆಗಿರೋದಿಲ್ಲ. ಕಿವಿಯಿಂದ ಕೇಳಿದ್ದು ಎಲ್ಲವೂ ನಿಜ ಆಗಿರೋದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲ ಬದಲಾಗುತ್ತಿರುತ್ತದೆ. ಇವತ್ತು ನೀನೇ ಎಲ್ಲ ಅನ್ನೋರು ನಾಳೆ ನೀನು ಯಾರು ಅನ್ನೋ ಪರಿಸ್ಥಿತಿ ಬರಬಹುದು. ಅದಕ್ಕಾಗಿ ಯಾರನ್ನೂ ಅತಿಯಾಗಿ ನಂಬಬೇಡಿ. ನಂಬಿ ನೋವು ಅನುಭವಿಸಬೇಡಿ. ಯಾವುದು ಸಾಧ್ಯವೋ ಅದನ್ನು ಮಾಡಲು ನಮಗೆ ಶಕ್ತಿ ಬೇಕು. ಯಾವುದು ಅಸಾಧ್ಯವೋ ಅದನ್ನು ಮಾಡಲು ನಮಗೆ ನಂಬಿಕೆ ವಿಶ್ವಾಸ ಬೇಕು. ನಮ್ಮ ಶಕ್ತಿಯ ಬಗ್ಗೆ ನಂಬಿಕೆ ಇದ್ದರೆ ಜೀವನದಲ್ಲಿ ಯಾವುದೂ ಅಸಾಧ್ಯವಲ್ಲ. ಜೀವನದಲ್ಲಿ ಎಲ್ಲಿಯ ತನಕ ಎಲ್ಲವನ್ನ ಸಹಿಸಿ ಸುಮ್ಮನಿರುತ್ತೇವೆಯೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗೇ ಇರುತ್ತೇವೆ. ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನ ಬಾಯಿ ಬಿಟ್ಟೆವೋ ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗುತ್ತೇವೆ. ಈ ಹಿತನುಡಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣಂ ಒಂದೇ ಜಗದ್ಗುರು.